ಇವತ್ತಿನ KRS ಅಣೆಕಟ್ಟೆಯನ್ನ ಕಟ್ಟೋದರ ಸಂಪೂರ್ಣ ಜವಾಬ್ದಾರಿ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಪ್ರಾರಂಭದಿಂದ ಮುಕ್ತಾಯದವರೆಗೆ ಅವರೇ ಇದ್ದಿದ್ದು. ಅವರದೇ ಬೊಕ್ಕಸದ ಹಣ, ಅವರ ತಾಯಿಯ ಹಣ, ಅವರ ಪತ್ನಿಯ ಮೈ ಮೇಲಿನ ಹಣ ಇದನ್ನ ವಿನಿಯೋಗ ಮಾಡಿ KRS ಡ್ಯಾಮನ್ನು ಕಟ್ಟಿದ್ದಾರೆ. ಹೀಗಾಗಿ ಅದರ ಸಂಪೂರ್ಣ ಶ್ರೇಯಸ್ಸು ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಸಲ್ಲುತ್ತೆ. ಆದರೆ ಈ ಹರಿಯುವ ಕಾವೇರಿ ನದಿಗೆ ಒಂದು ಅಣೆಕಟ್ಟೆಯನ್ನು ಕಟ್ಟಬೇಕು ಅಂತೇಳಿ ಟಿಪ್ಪು ಸುಲ್ತಾನ್ 1791ರಲ್ಲಿ ಒಂದು ಯೋಜನೆ ತಯಾರು ಮಾಡಿದ್ದು ನಿಜ. ಅದಕ್ಕೋಸ್ಕರ ಒಂದಷ್ಟು ಹಣವನ್ನು ಒಂದು ಚೀಲದಲ್ಲಿ ಹಾಕಿ ಎತ್ತಿಟ್ಟಿದ್ದು ನಿಜ. ಅವರು ಒಂದು ಕನಸನ್ನು ಕಂಡಿದ್ರು ಕಟ್ಟಬೇಕು ಅಂತ. ಆದರೆ 3ನೇ ಮೈಸೂರು ಯುದ್ಧ ಪ್ರಾರಂಭ ಆಗಿ ಆ ಕನಸು ನನಸಾಗಲಿಲ್ಲ, ಅದಾಗೆ ನಿಂತೋಯ್ತು. ಆ ಡ್ಯಾಮ್ ಏನು ಕಟ್ಟಬೇಕು ಅಂತಿದ್ರು ಅದು ಈ KRS ಡ್ಯಾಮಿನ ಜಾಗ ಅಲ್ಲ, ಅದಕ್ಕಿಂತ ಹಿಂಭಾಗದಲ್ಲಿರುವಂಥ ಜಾಗ. ಯಾಕೆಂದ್ರೆ ಅದು ಪ್ರಾಜೆಕ್ಟ್ ಎ ಅಂತ ಹೇಳಿದರೆ ಇದು ಪ್ರಾಜೆಕ್ಟ್ ಬಿ ಅಂತ ಹೇಳ್ಬೋದು. ಎಗೂ ಬಿಗೂ ಸಂಬಂಧ ಇಲ್ಲ. ಈ ಸಂಪೂರ್ಣ ಇವತ್ತಿನ KRS ಕೃಷ್ಣರಾಜ ಸಾಗರ ಅಂತ ಏನಿದೆಯೋ ಇದರ ಸಂಪೂರ್ಣ ಕ್ರೆಡಿಟು ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಮತ್ತು ಬ್ರಿಟಿಷರ್ ಕಾಲದ ತಂತ್ರಜ್ಞರಿಗೆ ಮತ್ತು ಆ ಕಾಲದ ನಮ್ಮ ಭಾರತೀಯ ಇಂಜಿನಿಯರ್ಗಳು ಅಥವಾ ಅಧಿಕಾರಿಗಳು ದಿವಾನರುಗಳಿಗೆ ಸಲ್ಲುತ್ತೆ. ಸರ್, ಈಗ HC ಮಾದೇವಪ್ಪ ಅವರು ಈ ರೀತಿಯಾದಂಥ ಹೇಳಿಕೆ ಕೊಡ್ತಾರೆ, ಅದಕ್ಕೆ ಏನು ಹೇಳ್ತೀರಿ? ಇದು ಡಾಕ್ಟರ್ ಮಾದೇವಪ್ಪ ಅವರು ಒಬ್ಬ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎಲ್ಲ ವಿಚಾರಗಳನ್ನು ಅರಿದು ಕುಡಿದಿರುವಂಥ ಒಬ್ಬ ಪ್ರಜ್ಞಾವಂತ ರಾಜಕಾರಣಿ ಮತ್ತು ಜನಗಳ ಬಗ್ಗೆ ಕಳಕಳಿ ಇರುವಂಥ ರಾಜಕಾರಣಿ. ಅವ್ರು ಯಾಕೆ ಈ ರೀತಿ ಹೇಳಿಕೆ ಕೊಟ್ಟರೋ ಗೊತ್ತಿಲ್ಲ. ಈಗ ಟಿಪ್ಪು ಸುಲ್ತಾನ್ ಸಾಧನೆಗಳೇ ಬೇರೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಸಾಧನೆಗಳೇ ಬೇರೆ. ಒಬ್ಬರಿಗೆ ಇನ್ನೊಬ್ಬರನ್ನ ತಳಕಾಕಬೇಕು ಅಂದ್ರೆ ಮಧ್ಯದಲ್ಲಿ ಒಂದು 120 ವರ್ಷದ ಅಂತರ ಇದೆ. ಹೀಗಾಗಿ ಇವರ ಸಾಧನೆಗಳನ್ನ ಅವ್ರಿಗೆ ಕೊಡೋದು, ಅವರ ಸಾಧನೆಗಳನ್ನ ಇವ್ರಿಗೆ ಕೊಡೋದು ತಪ್ಪಾಗ್ಬಿಡುತ್ತೆ. ಆ ರೀತಿ ಹೇಳಿಕೆಗಳನ್ನ ಕೊಡ್ಬೇಕಾದ್ರೆ ಭಾಳ ಸೂಕ್ಷ್ಮವಾಗಿ, ಯಾಕೆಂದ್ರೆ ಮಾಮೂಲಿ ಡಾಕ್ಟರ್ ಮಾದೇವಪ್ಪ ಆಗಿದ್ರೆ ಇದೇನಂತ ಕಾಂಟ್ರವರ್ಸಿ ಆಗ್ತಿರ್ಲಿಲ್ಲ. ಅವರೀಗ ರಾಜ್ಯ ಸರ್ಕಾರದ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ, 2ನೇ ಸ್ಥಾನದಲ್ಲಿದ್ದಾರೆ. ಒಂದೊಂದು ಹೇಳಿಕೆ ಕೊಡಬೇಕಾದ್ರೂ ಮೈಯೆಲ್ಲ ಕಣ್ಣಾಗಿ ಕೊಡಬೇಕಾಗುತ್ತೆ. ಮತ್ತು ಅವರ ಅನುಯಾಯಿಗಳು ಏನು ಹೇಳ್ತಾರೆ ಅಥವಾ ಅವ್ರದ್ದೇ ಆಗಿದ್ರು ಇನ್ನೊಂದು ಸಾರಿ ಪರಾಮರ್ಶೆ ಮಾಡಿ ಇದು ಸರಿನಾ ತಪ್ಪಾ ಅಂತ ಹೇಳಿ ಅವ್ರ ಹೇಳಿಕೆಯನ್ನು ಕೊಡಬೇಕು ಅಂತ ಮನವಿ ಮಾಡ್ಕೊತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.